ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಉಪ ಚುನಾವಣೆಯ ಕಾವು ಈಗ ಜೋರಾಗಿಬಿಟ್ಟಿದೆ. ಅದರಲ್ಲೂ ಕೂಡ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಮತ್ತು ಪ್ರಮುಖ ವಿಪಕ್ಷವಾಗಿರತಕ್ಕಂಥ ಬಿಜೆಪಿ ನಡುವೆ ದೊಡ್ಡ ಮಟ್ಟದ ಹೋರಾಟ ಶುರುವಾಗ್ಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಈಗ ಮತ್ತಷ್ಟು ಕೇಂದ್ರೀಕೃತವಾಗ್ತಾ ಇದೆ. ಅಲ್ಲಿ ಹಿಂದುತ್ವದ ಅಜೆಂಡಾವನ್ನು ಪ್ಲೇ ಕಾರ್ಡ್ ಅನ್ನು ಪ್ಲೇ ಮಾಡಲಾಗ್ತಾ ಇದೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇದರ ವಿರುದ್ಧ ಅಲ್ಲಿ ಬಾಗಲಕೋಟೆಯ ಕಾಂಗ್ರೆಸ್ ಅಭ್ಯರ್ಥಿಯ ಉಸ್ತುವಾರಿಯನ್ನು ಹೊತ್ತುಕೊಂಡಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಈಗ ಸಿಡಿದು ಬಿದ್ದಿದ್ದಾರೆ. ಅವರು ಚಾಲೆಂಜ್ ಹಾಕಿದ್ದಾರೆ ಬಿಜೆಪಿ ಪಕ್ಷಕ್ಕೆ. ದಮ್ಮಿದ್ದರೆ ಗೆದ್ದು ತೋರಿಸಿ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಈ ವಿಧಾನಸಭಾ ಕ್ಷೇತ್ರವನ್ನು ಗೆದ್ದು ತೋರಿಸುತ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ನೋಡಿ, ಏನಾಗ್ತಾ ಇದೆ, ಕಳೆದ 8-10 ದಿನಗಳಿಂದ ಬಿಜೆಪಿಯ BY ವಿಜೇಂದ್ರ ಸೇರಿದಂತೆ ಬಹುತೇಕ ನಾಯಕರು ಅಲ್ಲಿ ಬಂದು ಪ್ರಚಾರವನ್ನು ಮಾಡ್ತಾ ಬರ್ತಾ ಇದ್ರು. ಆದರೆ ಇವತ್ತಿನಿಂದ ಅದರ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ನಿನ್ನೆಯಷ್ಟೇ ಒಂದು ರೀತಿಯ ಫೈರ್ ಬ್ರಾಂಡ್ ಅಂತಾನೆ ಕರೆಸ್ಕೊಳ್ಳುವಂಥ ಬಿಜೆಪಿಯ ಕೋಮು ರಾಜಕಾರಣದ ನಾಯಕ ಅಂತಾನೆ ಕರೆಸ್ಕೊಳ್ಳುವಂಥ ಪ್ರತಾಪ್ ಸಿಂಹ ನಿನ್ನೆಯಿಂದ ಚುನಾವಣಾ ಪ್ರಚಾರವನ್ನು ಶುರು ಮಾಡಿಬಿಟ್ಟಿದ್ದಾರೆ. ಅವರು ಚುನಾವಣಾ ಒಂದು ಸಂದರ್ಭದಲ್ಲಿ ಕೋಮು ಬೆಂಕಿಯನ್ನು ಹಚ್ಚುವಂಥ ಭಾಷಣಗಳನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ನಿರೀಕ್ಷಿಸಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಇವತ್ತು ಅಥವಾ ನಾಳೆ ವಿಜಯಪುರದ ಅವಿಭಜಿತ ಜಿಲ್ಲೆ ಬಾಗಲಕೋಟೆಗೆ ಸೇರಿರ್ತಕ್ಕಂಥದ್ದು ವಿಜಯಪುರದ ಹಿಂದೂ ಹುಲಿ ಅಂತಾನೆ ಕರೆಸ್ಕೊಳ್ಳುವಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಚರಂತಿಮಠ ಅವರ ಎಲೆಕ್ಷನ್ ಕ್ಯಾಂಪೇನ್ಗೆ ಬರ್ತಾರೆ. ಅವರು ಕೂಡ ಭಾಷಣ ಮಾಡ್ತಾರೆ ಅನ್ನುವಂಥದ್ದು. ಮತ್ತೆ ವೋಟಿಂಗ್ 2 ದಿನ ಇರೋ ಹಾಗೆ ಅನಂತಕುಮಾರ ಹೆಗಡೆ ಕೂಡ ಬರ್ತಾರೆ. ಹೆಚ್ಚು ಕಡಿಮೆ ಇನ್ನಿತರ ಬೇರೆ ಬೇರೆ ಉಗ್ರವಾದಿ ಭಾಷಣಕಾರರು ಕೂಡ ಬಂದು ಹೋಗ್ತಾರೆ ಅನ್ನುವಂಥದ್ದು ಇವತ್ತಿನ ಮಾಹಿತಿ. ಹಾಗಾಗಿ ಈಗೇನೀಗಾಗಲೇ ಬಿಜೆಪಿ ಹಿಂದುತ್ವಕ್ಕೆ ಡೈವರ್ಟ್ ಆಗಿಬಿಟ್ಟಿದೆ. ಅದರಲ್ಲಿ ಬಿಜೆಪಿ ಪಕ್ಷದ ಬಳಿ ಬಹಳ ಒಳ್ಳೆಯ ಅಸ್ತ್ರಗಳಿತ್ತು ರಾಜ್ಯ ಸರ್ಕಾರದ ವಿರುದ್ಧ ಅಥವಾ ಕಾಂಗ್ರೆಸ್ ಪಕ್ಷದ ವಿರುದ್ಧ. ಆಡಳಿತ ವಿರೋಧಿ ಅಲೆ ಇತ್ತು, ಮತ್ತೆ ಗ್ಯಾರಂಟಿಗಳ ವೈಫಲ್ಯ ಇತ್ತು, ಗೃಹಲಕ್ಷ್ಮಿ ಮತ್ತಿತರ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪದೇ ಇರತಕ್ಕಂಥದ್ದು, ಹಣವನ್ನು ಕೊಡದೇ ಇರತಕ್ಕಂಥದ್ದಿತ್ತು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಒಳಗಡೆಯ ಒಳಜಗಳ ಇತ್ತು, ಬಣಬಡಿದಾಟ ಇತ್ತು, ಕುರ್ಚಿ ಕಿತ್ತಾಟ ಇತ್ತು. ಇವೆಲ್ಲವನ್ನು ಕೂಡ ಜನರ ಎದುರುಗಡೆ ಇಟ್ಟುಬಿಟ್ಟು ಬಿಜೆಪಿ ಅನಾಯಾಸವಾಗಿ ಗೆಲುವು ದಾಖಲಿಸಬಹುದಾಗಿತ್ತು. ಆದರೆ ಇವತ್ತು ಬಿಜೆಪಿ ಪಕ್ಷ ಮತ್ತೆ ತನ್ನ ಹಳೆಯ ಅಜೆಂಡವಾಗಿರ್ತಕ್ಕಂಥ ಕೋಮು ರಾಜಕಾರಣಕ್ಕೆ ಮರಳಿದೆ. ಹಿಂದೂ ಹುಲಿಗಳನ್ನು ಕರೆಸಿ ಭಾಷಣ ಮಾಡಿಸೋದಕ್ಕೆ ರೆಡಿಯಾಗಿದೆ. ಪ್ರತಾಪ್ ಸಿಂಹ ಅವರ ಬೆನ್ನಲ್ಲೇ ಬಸನಗೌಡ ಪಾಟೀಲ್ ಯತ್ನಾಳ್ ಬರ್ತಾರೆ, ಅನಂತಕುಮಾರ್ ಹೆಗಡೆ ಬರ್ತಾರೆ, KS ಈಶ್ವರಪ್ಪ ಬರ್ತಾರೆ, CT ರವಿ ಬಂದರೂ ಕೂಡ ಅವರು ಆ ಥರದ ಭಾಷಣಗಳನ್ನು ಮಾಡೋ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಹಾಗಾದರೆ ಎಲ್ಲಿ ಹೋಯಿತು BS ಯಡಿಯೂರಪ್ಪನವರ ಒಂದು ರೀತಿಯ ಕೋಮುವಾದವಲ್ಲದ ರಾಜಕಾರಣ? BY ವಿಜೇಂದ್ರ ಅವರು ಸೋತು ಹೋಗ್ತಾರೆ, ಶಕ್ತಿ ಪ್ರದರ್ಶನಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ಪರಿಸ್ಥಿತಿ ಏನಾದರೂ ಈಗ ನಿರ್ಮಾಣವಾಗಿದೆಯಾ? ಅದರ ವಿರುದ್ಧ ಅಹಿಂದ ನಾಯಕ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಈಗ ಸೆಡ್ ಹೊಡೆದಿದ್ದಾರೆ. ಅವ್ರು ಹೇಳಿದ್ದಾರೆ, ದಮ್ಮಿದ್ದರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಸೋಲಿಸಿ ನೋಡೋಣ ಅನ್ನುವಂಥದ್ದು. ಯಾಕಂದರೆ ಹೆಚ್ಚು ಕಡಿಮೆ 1.5 ತಿಂಗಳಿನಿಂದ ಅಲ್ಲಿ ಗ್ರೌಂಡ್ ವರ್ಕನ್ನು ಸತೀಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಪ್ರತಿಷ್ಠೆಯ ಕ್ಷೇತ್ರವನ್ನಾಗಿ ತೆಗೆದುಕೊಂಡಿದ್ದಾರೆ. ಉಮೇಶ್ ಮೇಟಿಗೆ ನೀವು ವೋಟ್ ಹಾಕಿದರೆ ಅದು ಉಮೇಶ್ ಮೇಟಿಗೆ ಹಾಕಿದಾಗಲ್ಲ, ನನಗೆ ಹಾಕಿದಾಗೆ ಅನ್ನುವಂಥ ಮಾತನ್ನು ಸ್ವತಃ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನು ಸತೀಶ್ ಜಾರಕಿಹೊಳಿ ಅವರ ಹೆಗಲ ಮೇಲೆ ಹಾಕಿಬಿಟ್ಟಿದ್ದಾರೆ. ಅವರು ತಮ್ಮ ತನು ಮನ ಧನ ಎಲ್ಲವನ್ನೂ ಕೂಡ ಅರ್ಪಣೆ ಮಾಡಿ ಯಾವ ತಂತ್ರಗಳನ್ನು ಬಳಸಬೇಕು, ಯಾವ್ಯಾವ ರೀತಿಯಲ್ಲಿ ಚುನಾವಣೆಯನ್ನು ಎದುರಿಸಬೇಕು ಮತ್ತು ಗೆಲ್ಲಬೇಕು ಎಲ್ಲವನ್ನೂ ಕೂಡ ಅಲ್ಲಿ ಯೂಸ್ ಮಾಡ್ಕೊಳ್ತಿದ್ದಾರೆ. ಧನಬಲ, ಹಣಬಲ ಮತ್ತು ತೋಳ್ಬಲ ಎಲ್ಲವೂ ಕೂಡ ಬಳಸುವಂಥ ಅನುಭವ ಇರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಇಲ್ಲೂ ಕೂಡ ತಮ್ಮ ಎಲ್ಲ ಬಲಗಳನ್ನು ಬಳಸಿ ಚುನಾವಣೆ ಗೆಲ್ಲುವಂಥ ಒಂದು ಚಾಲೆಂಜನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈಗಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತಂದರೆ, ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ಡೈವರ್ಟ್ ಆಗ್ತಾ ಇದೆ, ಅದು ಹಿಂದುತ್ವಕ್ಕೆ ಟರ್ನ್ ಆಗಿಬಿಟ್ಟಿದೆ. ಹಾಗಾಗಿ ಆ ಶರಣರ ನಾಡಿನಲ್ಲಿ ಅಥವಾ ಅಲ್ಲಿ ಸೂಫಿ ಸಂತರ ನಾಡು ಅಂತ ಕರೆಯಲಾಗುತ್ತೆ ವಿಜಯಪುರ ಜಿಲ್ಲೆಯನ್ನು, ಬಾಗಲಕೋಟೆ ಜಿಲ್ಲೆಯನ್ನು. ಹಾಗಾಗಿ ಆ ನಾಡಿನಲ್ಲಿ ಅಲ್ಲಿ ಕೋಮು ದಳ್ಳೂರಿ ಹತ್ಕೊಳ್ಳುತ್ತಾ ಅಥವಾ ಕೋಮು ವಿಚಾರದ ಮೂಲಕ ಓಟ್ಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥ ಒಂದು ಮಾತು ಎದ್ದೇಳ್ತಾ ಇದೆ. ನೋಡಿ, ಈಗಾಗಲೇ ದಾವಣಗೆರೆ ದಕ್ಷಿಣದಲ್ಲಿ ಒಂದು ಇಶ್ಯೂ ರೈಸ್ ಆಗಿಬಿಟ್ಟಿದೆ. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಸಿಟ್ಟಿನ ಮೇಲೆ ಬಿಜೆಪಿಗೆ ಒಂದಷ್ಟು ಪರ್ಸೆಂಟ್ನಷ್ಟು ಬಿಜೆಪಿಗೆ ಸಪೋರ್ಟ್ ಮಾಡಲಿಕ್ಕೆ ಹೊರಟಿದ್ದಾರೆ. ಬಿಜೆಪಿ ಪಕ್ಷವನ್ನು ಸೇರ್ಕೊಂಡು ಬಿಟ್ಟಿದ್ದಾರೆ.
BJP ಪಕ್ಷದ ಅಭ್ಯರ್ಥಿಯ ಪರ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಈಗ ಈ ಹೊತ್ತಲ್ಲಿ ಇದೇ ಪ್ರತಾಪ್ ಸಿಂಹ, ಯತ್ನಾಳ್, ಅನಂತಕುಮಾರ್ ಹೆಗಡೆ ಬಂದುಬಿಟ್ಟು ಕೋಮು ದಳ್ಳುರಿ ಹಚ್ಚುವಂಥ ಭಾಷಣಗಳನ್ನು ಮಾಡಿಬಿಟ್ರೆ ಈಗ ಬರುವಂಥ 2, 3, 4, 5, 8, 10% ಅಲ್ಪಸಂಖ್ಯಾತರ ಓಟ್ಗಳಿದ್ದಾವಲ್ಲ, ಬೀಳೋ ಓಟ್ಗಳು ಕೂಡ BJPಗೆ ಬೀಳೋದಿಲ್ಲ. ಆ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಲ್ವಾ? ಇದ್ರ ಜೊತೆಗೆ BJPಯ ಮಹಾನ್ ನಾಯಕರು ಕೂಡ ಯಾರು ಬರ್ತಾ ಇಲ್ಲ ನೋಡಿ. ಇಲ್ಲಿವರೆಗೂ ಇವತ್ತಿನವರೆಗೂ ಮುರುಗೇಶ್ ನಿರಾಣಿಯಲ್ಲಿ ಬಂದಿಲ್ಲ. ವಿಜಯಪುರ ಜಿಲ್ಲೆಯ ಪ್ರಮುಖ ರಾಜಕಾರಣಿಯವರು, BJPಯ ರಾಜಕಾರಣಿ ವೀರಣ್ಣ ಚರಂತಿಮಠ ಅವರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಮುರುಗೇಶ್ ನಿರಾಣಿ ಬಂದಿಲ್ಲ. ಅವರು ತಮ್ಮ ಹನುಮಂತ ನಿರಾಣಿ ಬಂದಿದ್ದಾರೆ. ಬೇರೆ ಗೋವಿಂದ ಕಾರಜೋಳ ಅಥವಾ ಅರವಿಂದ್ ಲಿಂಬಾವಳಿ ಇವ್ರು ಬಿಟ್ಬಿಟ್ರೆ ಇನ್ಯಾರೂ ಅಲ್ಲಿ ಬರ್ತಾ ಇಲ್ಲ. ವಿಜೇಂದ್ರ ಒಬ್ಬರು ಓಡಾಡ್ತಿದ್ದಾರೆ. ಇವತ್ತು ಪ್ರತಾಪ್ ಸಿಂಹ ಬಂದಿರತಕ್ಕಂಥದ್ದು ಯಾಕೆ? BJPಯಲ್ಲಿ ಕೂಡ ಎಲ್ಲವೂ ಸರಿ ಇಲ್ಲವಾ ಅನ್ನೋಂಥ ಪ್ರಶ್ನೆ ಹುಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ, ಬಾಗಲಕೋಟೆಯನ್ನು ಗೆದ್ದು ನಾನು ಮುಖ್ಯಮಂತ್ರಿಗಳಿಗೆ ಅರ್ಪಣೆ ಮಾಡ್ತೀನಿ ಅನ್ನೋಂಥ ಒಂದು ಮಾತನ್ನು ಕೂಡ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಇದು ದೊಡ್ಡ ಮಟ್ಟದ ಸ್ಪರ್ಧೆ ಈಗ ಅಲ್ಲಿ ಹುಟ್ಕೊಂಡಿದೆ. ಹಾಗಾದರೆ ಸತೀಶ್ ಜಾರಕಿಹೊಳಿ ಅವರಿಗೆ ಇದರಿಂದ ಏನು ವೈಯಕ್ತಿಕ ಲಾಭ ಅನ್ನುವಂಥದ್ದು ಕೂಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ? ಅಲ್ಲಿ ಪ್ರಮುಖವಾಗಿ ಎರಡೇ ಅಂಶಗಳನ್ನು ನಾನು ಹೇಳಲಿಕ್ಕೆ ಹೊರಡ್ತೀನಿ. ಒಂದು ವೇಳೆ ಬಾಗಲಕೋಟೆ ಬೈ ಎಲೆಕ್ಷನ್ನನ್ನು ಗೆದ್ದು ಕೊಟ್ಟರೆ ಒಂದು ಪಕ್ಷದಲ್ಲಿ ಬೈ ಎಲೆಕ್ಷನನ್ನು ಗೆಲ್ಲಿಸ್ಕೊಂಡು ಬರುವಂಥ ಶಕ್ತಿ ಸಾಮರ್ಥ್ಯ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅನ್ನೋಂಥದ್ದು ಪ್ರೂವ್ ಆಗುತ್ತೆ ಅಲ್ವಾ? ಮೊದಲನೇ ಕಾರಣ. ಎರಡನೇ ಕಾರಣ, ಈಗಾಗಲೇ ಸತೀಶ್ ಜಾರಕಿಹೊಳಿ ಕ್ಯಾಬಿನೆಟ್ ರಿಷಫಲ್ ಆದರೆ ಕ್ಯಾಬಿನೆಟ್ ಒಂದು ಸ್ಥಾನವನ್ನು ಕೂಡ ಬಿಟ್ಟು, ಸಚಿವ ಸ್ಥಾನವನ್ನು ಕೂಡ ಬಿಟ್ಟು KPCC ಅಧ್ಯಕ್ಷರಾಗಲಿಕ್ಕೆ ಒಂದು ದೂರದ ಆಲೋಚನೆಯನ್ನು ಮಾಡ್ಕೊಂಡು ಕೂತಿರ್ತಕ್ಕಂಥದ್ದು. ಈ ಮೂಲಕ ಅವರು ತಾವು KPCC ಅಧ್ಯಕ್ಷಗಿರಿಗೆ ಸಮರ್ಥರು ಅನ್ನುವಂಥದ್ದನ್ನು ಸಾಬೀತು ಮಾಡಿದಾಗುತ್ತೆ. ಆ ಮೂಲಕ 2028ರಲ್ಲಿ ಈಗಾಗಲೇ ಸತೀಶ್ ಜಾರಕಿಹೊಳಿ ಹೇಳಿಬಿಟ್ಟಿದ್ದಾರೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯರ ನಡುವಿನ ಕುರ್ಚಿ, CM ಕುರ್ಚಿ ಕಿತ್ತಾಟಕ್ಕೆ ಅವ್ರು ಹೇಳಿರ್ತಕ್ಕಂಥದ್ದೇನು, ನಾನು ಈ ಬಾರಿ ರೇಸಲ್ಲಿಲ್ಲ, ನಾನೇನಿದ್ರು 28ಕ್ಕೆ ಕ್ಲೈಮ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದಾರಲ್ವಾ? ಹಾಗಾಗಿ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ, ಅಂದರೆ ಮುಖ್ಯಮಂತ್ರಿ ಗಾದಿಯ ಅಭ್ಯರ್ಥಿಯಾಗಿ ಕ್ಲೇಮ್ ಮಾಡಿಕೊಳ್ಳಿಕ್ಕೆ ಈ ಎಲೆಕ್ಷನನ್ನು ಸತೀಶ್ ಜಾರಕಿಹೊಳಿ ಬಳಸ್ಕೊಳ್ತಿದ್ದಾರೆ. ಇಲ್ಲಿ ಗೆದ್ದು ತಮ್ಮ ಶಕ್ತಿ ಸಾಬೀತು ಮಾಡಿ ನಾನು ಕೂಡ ಸಮರ್ಥನಿದ್ದೇನೆ ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಮತ್ತು ರಾಜ್ಯದ ಕಾಂಗ್ರೆಸ್ ವಲಯಕ್ಕೆ ಆ ಮೆಸೇಜನ್ನು ಕೊಡಲಿಕ್ಕೆ ಸತೀಶ್ ಜಾರಕಿಹೊಳಿ ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸ್ತಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಬರ್ತಾ ಇದೆ. ಇತ್ತ ಕಡೆ BJP ಕೂಡ ತನ್ನದೇ ಆಗಿರತಕ್ಕಂಥ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಅಹಿಂದ ಪರವಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಹಿಂದುತ್ವದ ಪರವಾಗಿರ್ತಕ್ಕಂಥ BJP ನಡುವೆ ಸ್ಪರ್ಧೆ ನಡೆದು ಯಾರಿಗೆ ಗೆಲುವು ದಾಖಲಿಸಲಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಒಂದು ವೇಳೆ ಸತೀಶ್ ಜಾರಕಿಹೊಳಿ ಗೆದ್ದರೆ ಖಂಡಿತ ಅದು DK ಶಿವಕುಮಾರ್ ಅವರಿಗೆ ಥ್ರೆಟ್ ಆಗೋದ್ರಲ್ಲಿ ಯಾವುದೇ ಅಭ್ಯಂತರ ಅಥವಾ ಯಾವುದೇ ಒಂದು ಬೇರೆ ರೀತಿಯ ಮಾತುಗಳು ಬರದೇ ಇರೋಕ್ಕೆ ಸಾಧ್ಯತೆ ಇಲ್ಲದೆ ಇರತಕ್ಕಂಥದ್ದು. ಯಾಕಂದರೆ ಖಂಡಿತ DK ಶಿವಕುಮಾರ್ ಅವರ ಮುಂದಿನ KPCC ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಮುಖ್ಯಮಂತ್ರಿ ಗಾದಿಗೆ ಒಂದು ಥ್ರೆಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಸತೀಶ್ ಜಾರಕಿಹೊಳಿ ಈಗ ಹೇಳಿರ್ತಕ್ಕಂಥ ಗೆದ್ದು ತೋರಿಸ್ತೇನೆ ಅನ್ನುವಂಥ ಮಾತನ್ನು ಉಳಿಸ್ಕೊಳ್ತಾರಾ ಅಥವಾ ತಮ್ಮ ಮಾತಿನಲ್ಲಿ ಸೋಲ್ತಾರಾ ಅನ್ನುವಂಥದ್ದು ಇನ್ನು ಕೆಲವೇ ದಿನಗಳಲ್ಲಿ ಸಾಬೀತಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.